ಈ ದಿನ ಇಲ್ಲಿ ನಾವು ನಿಂತಿರ್ತಕ್ಕಂಥ ಸ್ಥಳ ಬೆಂಗಳೂರು ಟು ಮೆಡ್ರಾಸು NH75 ಈ ರಸ್ತೆ ಪಕ್ಕದಲ್ಲಿರ್ತಕ್ಕಂಥ ಏನು ಸರ್ವೆ ನಂಬರ್ 17 ಮುರುಗನ್ ಇಡ್ಲಿ ಹೋಟೆಲ್ ಪಕ್ಕದಲ್ಲಿರ್ತಕ್ಕಂಥದ್ದು ಸರ್ವೆ ನಂಬರು 17. ಆದರೆ ಇಲ್ಲಿ ಈ ಲ್ಯಾಂಡು ಓನರ್ ಆಗಿರ್ತಕ್ಕಂಥ ರಾಮಕೃಷ್ಣ ಅಂತೇಳಿ ನಮ್ಮ ಬ್ರದರು ನಮ್ಮ ಅಣ್ಣ ಇವರು 17 ಸರ್ವೆ ನಂಬರು. ಇವತ್ತು ಏನು ನಡೀತೈತೆ ಅಂತ ಹೇಳಿದ್ರೆ ಈ ಮುರುಗನ್ ಇಡ್ಲಿ ಹೋಟ್ಲವರು ಏನು ಮಾಡಿದ್ದಾರೆ ಅಂದರೆ, ಈಗ ನೀವು ಗಮನಿಸ್ತಾ ಇದ್ದೀರಾ ಇಲ್ಲಿ ತಾರ್ ಇರ್ತಕ್ಕಂಥ ಈ ರಸ್ತೆಯಲ್ಲಿ NH75ನಲ್ಲಿ ತಾರ್ನ ಅಗದಿರ್ತಕ್ಕಂಥ ತಾರ್ನ ರಸ್ತೆಯಲ್ಲಿ ಅವ್ರು ರಿಪೇರಿ ಮಾಡ್ಬೇಕಂತೇಳಿ ಆ ತಾರ್ನ ತಂದು ಇಲ್ಲಿ ಮುರುಗನ್ ಇಡ್ಲಿ ಹೋಟ್ಲವರು ತಗೊಂಬಂದು ಪಾರ್ಕಿಂಗ್ ಮಾಡ್ಕೊಬೇಕು ಅಂತೇಳಿ ತಾರ್ನ ತಗೊಂಬಂದು ಅಲ್ಲಿ ಹಾಕ್ತಾರೆ. ಇಲ್ಲಿ ಒಂದು ಯಾಕಂತ ಹೇಳಿದ್ರೆ ಇದು ಪರಿಶಿಷ್ಟ ಜಾತಿ ಪಂಗಡಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿ ಕೇಳೋರು ಮಾಡೋರು ಯಾರೂ ಇಲ್ಲ ಅಂದೇಳಿ ಪಾರ್ಕಿಂಗ್ ಮಾಡ್ತಾರೆ. ಈ ಜಮೀನು ಇರ್ತಕ್ಕಂಥ ಸರ್ವೆ ನಂಬರ್ 17 ಸರ್ವೆ ನಂಬರ್ ಇರ್ತಕ್ಕಂಥ ಸ್ಥಳ ಅದ್ರ ಮುಂಭಾಗದಲ್ಲಿ ಬರ್ತಕ್ಕಂಥದ್ದು ಇವರು ಪಾರ್ಕಿಂಗ್ ಏನಾರು ಮಾಡ್ಕೊಳ್ಳೋದಕ್ಕೆ ಮತ್ತು ಇವರು ವಾಹನಗಳು ಯಾವುದನ್ನು ಬಂದಾಗ ನಿಲ್ಲಿಸ್ಕೊಳ್ಳೋದಕ್ಕೆ ನಿಲ್ಗಡೆ ಆಗಿರ್ತಕ್ಕಂಥದ್ದು ಒಂದು ಆ ಓನರ್ಗೆ ಸೇರಿರ್ತಕ್ಕಂಥದ್ದು. ಅದೇ ಈ ಪಕ್ಕದಲ್ಲಿರ್ತಕ್ಕಂಥ ಮುರುಗನ್ ಇಡ್ಲಿ ಹೋಟ್ಲವರು ಅಲ್ಲಿ ಪಾರ್ಕಿಂಗ್ ಇಲ್ಲ ಅಂತೇಳಿ ಇಲ್ಲಿ ಗಾಡಿಗಳನ್ನ ತೊಗೊಂಬಂದು ನಿಲ್ಲಿಸ್ಕೊಳ್ಳೋದಕ್ಕೆ ಜಲ್ಲಿ ಹೊಡೆದಿದ್ದಾರೆ, ತಾರನ್ನು ತಂದಾಕಿದ್ದಾರೆ. ಈ 2 ತಿಂಗಳಿಂದ ತಂದಾಕಿದ್ರು. ಮತ್ತು ಅದನ್ನಿರ್ತಕ್ಕಂಥ ತಾರನ್ನು ತಂದು ನಾನು ಮುಂದ್ಗಡೆ ಹಾಕಿದೆ. ಯಾವುದೇ ಕಾರಣಕ್ಕೂ ಹಾಕೋದು ಬೇಡಪ್ಪ ಇಲ್ಲಿ ಏನು ಅಂದೇಳಿ ಅವತ್ತೂ ಮಾತುಕತೆಗಳು ನಡೆದೈತೆ ನಮಗೆ. ಈ ಹೋಟ್ಲ್ ಏನಾಯ್ತು ರತ್ನ ಕನ್ವೆನ್ಷನ್ಸ್ ಹಾಲು ಮತ್ತು ಪೆಟ್ರೋಲ್ ಬ್ಯಾಂಕು ಮತ್ತು ಮುರುಗನ್ ಇಡ್ಲಿ ಹೋಟ್ಲವರು ಅವರು ಯಾರೋ ಒಬ್ಬರು ಇಟ್ಟಿದ್ದಾರಲ್ಲಿ ಮುಂದಾಳತ್ವದಲ್ಲಿ ಮುನ್ರಾಜು ಅಂತಕ್ಕಂಥವ್ರು ಅದು ಇಕ್ಕಿದ್ದಾರೆ. ಅವರು ಬಂದು ಇಲ್ಲಿ ಇದನ್ನ ಕೆಲಸಗಳೆಲ್ಲ ನೋಡ್ಕೊಳ್ಳೋದು ಪಾರ್ಕಿಂಗ್ ಮಾಡ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾನೆ. ದಯವಿಟ್ಟು ಗಮನಿಸಿ ಬಂಧುಗಳು. ಇವತ್ತೇನಂದರೆ ಸೂಚನಾ ಫಲಕ ಹಾಕಿರುತ್ತೆ. ಈ ಸತ್ತು ಮಾನ್ಯ ಪ್ರಿನ್ಸಿಪಲ್ಲು ಸಿವಿಲ್ ಜಡ್ಜು JMFC ಕೋರ್ಟ್ನಲ್ಲಿ ಕೇಸ್ ಐತೆ. OS ನಂಬರು 610 2024, ರಿಜಿಸ್ಟ್ರೇಷನ್ ನಂಬರು OS 607 2024. ಇದು ಕೋರ್ಟಲ್ಲಿ ವಿವಾದದಲ್ಲಿ ಐತೆ. ಆದರೂ ಸಹ ಇದಿರ್ತಕ್ಕಂಥ 6 ಗುಂಟೆಗೆ ಮಾತ್ರ ಎಲ್ಲ ಕೇಸು ಅಲ್ಲ. ಇದು ಇಲ್ಲಿರ್ತಕ್ಕಂಥ ಬರೀ 6 ಗುಂಟೆಗೆ ಇಲ್ಲಿಂದ ಇರ್ತಕ್ಕಂಥದ್ದು ಆ ಪೋಲಿ ಏನಾಯ್ತು ಆ ಪೋಲಿಯಿಂದ ಹಿಡಿದು ಇಲ್ಲಿವರೆಗೂ 6 ಗುಂಟೆ ಕೇಸು. ಆದರೂ ಸಹ ಇಲ್ಲಿ ತಂದು ಹಾಕಿ ತೊಂದರೆ ಕೊಡೋದಕ್ಕೆ ಉದ್ದೇಶಪೂರ್ವಕವಾಗಿ ಇವತ್ತು ಏನು ವಿಚಾರನ ಗಮನಿಸಬೇಕು. ಇಡೀ ನಮ್ಮ ರಾಷ್ಟ್ರದಲ್ಲಿ SCಗಳು ಪರಿಶಿಷ್ಟ ಜಾತಿಯನ್ನು ಬದುಕಬಾರ್ದು, ಪರಿಶಿಷ್ಟ ಜಾತಿಯವನಿಗೆ ಜಮೀನು ಇರಬಾರ್ದು, ಪರಿಶಿಷ್ಟ ಜಾತಿಯನ್ನು ಇವತ್ತು ಉದ್ಧಾರಕ್ಕೆ ಆಗಬಾರ್ದು ಅಂತಕ್ಕಂಥದ್ದು ಮೇಲ್ವರ್ಗದ ಅವರು ಧ್ವನಿ ಎತ್ತಿ ಇವತ್ತು ಧ್ವನಿ ಎತ್ತಾ ಇದ್ದಾರೆ ಇವಾಗ. ಆದ್ರಿಂದ ಇವತ್ತು ಪರಿಶಿಷ್ಟ ಜಾತಿಗೆ ನಡೆದಿರ್ತಕ್ಕಂಥ ಅನ್ಯಾಯಗಳು ಇವತ್ತು ಗಮನವಾಗಿ ಉಳಿಸಬೇಕು. ಅಟ್ರಾಸಿಟಿ ಈ ಕೇಸ್ ಮೇಲೆ ದೌರ್ಜನ್ಯ ಮಾಡಿಕೊಂಡು ಇವತ್ತು ಅದ್ರ ಲ್ಯಾಂಡಲ್ಲಿ ಜಲ್ಲಿ ಹೊಡ್ಸೋದಾಗ್ಲಿ ಮತ್ತು ತಾರಾಕೋದಾಗ್ಲಿ ಮಾಡ್ತಾ ಇದ್ರೆ ಕಣ್ಣು ಮುಚ್ಕೊಂಡು ಸುಮ್ಮನೆ ಕುಂತ್ಕೊಂಡಿರ್ಬೇಕು ಪರಿಶಿಷ್ಟ ಜಾತಿಯವರು. ಆದರೆ ಅವನು ಯಾವುದೇ ಕಾರಣಕ್ಕೆ ಏನು ಮಾಡಬಾರ್ದು. ಇರ್ತಕ್ಕಂಥ ರಾಜಕೀಯ ಅವ್ರ ಕೈಲೈತೆ, ಅಧಿಕಾರ ಅವ್ರ ಕೈಲೈತೆ, ಎಲ್ಲ ಅವ್ರ ಕೈಲೈತೆ. ಆದರೆ ಇವತ್ತು ಏನು ಈ ಮುರುಗನ್ ಇಡ್ಲಿ ಹೋಟ್ಲಿಗೆ ಸಂಬಂಧಪಟ್ಟಂತಕ್ಕಂಥ ಓನರ್ ಇವತ್ತು ಬೇರೆಯವರು ಎತ್ತುಕಟ್ಟಿ ಈ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇದೇ ಸ್ಥಳದಲ್ಲಿ ನಾವು ಹೋರಾಟ ಮಾಡ್ತೀವಿ ಮತ್ತು ಕಾನೂನು ಪರ ಹೋರಾಟ ಮಾಡ್ತೀವಿ ಅಂತೇಳಿ ಇವತ್ತು ನಾವು ಘಂಟಾಘೋಷವಾಗಿ ಹೇಳ್ತಾ ಇದ್ದೀರಿ.